ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಜೂಲೈ ತಿಂಗಳು 2ನೇ ತಾರೀಕು ಬುಧವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲವರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಈ ದಿನವೂ ದೇವರು ನಮ್ಮನ್ನು ಆರೋಗ್ಯದಿಂದ ಸಮಾಧಾನದಿಂದ ಎಬ್ಬಿಸಿದೆ. ಈ ದಿನವೆಲ್ಲ ಜಯಕರವಾಗಿ ನಮ್ಮನ್ನು ನಡೆಸುವ ನಮ್ಮ ಕರ್ತನಿಗೆ ನಾವು ಕೃತಜ್ಞತಾಸ್ತುತಿಯನ್ನು ಮಾಡೋಣ. ಆತನ ನಾಮವನ್ನು ನಾವು ಕೊಂಡಾಡೋಣ. ಯೆಹೋವ ಒಳ್ಳೆಯವರು, ಆತನ ದಯೆಯು ಶಾಶ್ವತವಾದದು. ಹೌದು ಪ್ರಿಯರೇ, ತನ್ನ ಮನದಿಂದ ಆತನೇ ಕೊಂಡಾಡುವಾಗ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪವಿತ್ರ ನಾಮವನ್ನು ಕೊಂಡಾಡು. ನಮ್ಮ ಅಂತರಂಗದಿಂದ ದೇವರು ನಮ್ಮನ್ನು ನಡೆಸುವ ರೀತಿಗಳೆಲ್ಲ ನೆನೆಸಿ ಕರ್ತನ ಮಹಿಮೆಗಳನ್ನು ಗಣಪಡಿಸಿಕೊಂಡು ಆತನ ನಾಮವನ್ನು ಉನ್ನತಪಡಿಸಿಕೊಂಡು ಗಣಪಡಿಸಿಕೊಂಡು ನಾವು ಆತನೇ ಕೊಂಡಾಡೋಣ. ಕರ್ತರು ಹಲ್ಲೆಲೂಯ. 34ನೇ ಕೀರ್ತನೆಯಲ್ಲಿ 5ನೇ ವಾಕ್ಯ, ಆತನ ಕಡೆಗೆ ನೋಡಿದವರು ಪ್ರಕಾಶ ಹೊಂದಿದರು, ಅವರು ನಾಚಿಕೆ ಪಡಲಿಲ್ಲ. ಪ್ರಿಯರೇ, 10ನೇ ವಾಕ್ಯದಲ್ಲಿ ಪ್ರಾಯದ ಸಿಂಹಗಳು ಊಟಕ್ಕಿಲ್ಲದೆ ಹೊಟ್ಟೆ ಹಸಿವಿಕೆಯಿಂದ ಇರ್ತಾರೆ, ಆದರೆ ಯೆಹೋವನನ್ನು ಹುಡುಕುವವರೆಗೂ ಯಾವ ಕೊರತೆಯೂ ಬರುವುದಿಲ್ಲ ಎಂಬುದಾಗಿ ಬರೆದಿದ್ದಾರೆ. ಪ್ರಿಯರೇ, ಕರ್ತನ ಹುಡುಕುವವರೆಗೂ ಯಾವ ಕೊರತೆಯೂ ಬರುವುದಿಲ್ಲ. ನಾವು ಕರ್ತನ ಹುಡುಕಿಕೊಂಡು ಜೀವನ ಮಾಡೋಣ. ಪ್ರಾರ್ಥಿಸುವ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ನಮ್ಮ ಉಪವಾಸ ಮತ್ತು ಪ್ರಾರ್ಥನೆಯ ಈ 3ನೇ ದಿನಕ್ಕಾಗಿ ಸ್ತೋತ್ರ. ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಇರುವ ಮಕ್ಕಳನ್ನು ಆಶೀರ್ವಾದ ಮಾಡು, ಬಲಪಡಿಸು, ದೇವರ ಕೃಪೆಯಿಂದ ತುಂಬಿಸು. ತಂದೆಯಾಗಿರುವ ದೇವರೇ, ಅಪ್ಪ, ಈ ಪ್ರಾರ್ಥನೆಗಳಲ್ಲಿ ದೊಡ್ಡ ಬಿಡುಗಡೆಗಳು ನಡೆಯುವಂತೆ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ದೇಶದಲ್ಲಿ ಕರ್ತನ ಮಹಿಮೆಯನ್ನು ಹರಳುವಂತೆ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಎಲ್ಲ ಜಾತಿ ಜನಾಂಗಗಳು ನಿಮ್ಮ ಕಡೆಗೆ ತಿರುಗುವಂತೆ ಪ್ರಾರ್ಥಿಸುತ್ತೇನೆ. ಕುಟುಂಬಗಳಲ್ಲಿ ಭಿನ್ನ ಮತಗಳನ್ನು ಹುಟ್ಟಿಸುವ ಎಲ್ಲ ಶಕ್ತಿಗಳಿಂದ ಬಿಡಿಸು. ದಾರಿ ತಪ್ಪಿ ನಡೆಯುವ ಮಕ್ಕಳುಗಳು ಕರ್ತನ ಕಡೆಗೆ ತಿರುಗುವಂತೆ ಪ್ರಾರ್ಥಿಸುತ್ತೇನೆ. ಅವರ ಜೀವನದಲ್ಲಿ ಮದುವೆಗಳು ಅವರ ಭವಿಷ್ಯತ್ತುಗಳು ಯೇಸುವಿನ ನಾಮದಲ್ಲಿ ಆಶೀರ್ವಾದವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೆ, ನಿಮ್ಮ ಕರೆಗೆ ಒಪ್ಪಿಸುತ್ತೇನೆ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಜಾಯಿಂಟ್ ಪೇನ್ನಿಂದ ಕಷ್ಟಪಡುವವರೆಗೂ ಯೇಸು ಸ್ವಾಮಿ ಇವತ್ತು ಪೂರ್ಣ ಬಿಡುಗಡೆ ಕೊಡಲಿ. ಕೈಗಳು ಕಾಲುಗಳು ಜಾಯಿಂಟ್ಗಳು ಮಾಡಿಸುವುದಕ್ಕಾಗದಂತೆ ಬಹಳವಾದ ನೋವಿನಿಂದ ಬಹಳ ವರ್ಷಗಳಾಗಿ ಕಷ್ಟಪಡುವರು ಯೇಸುವಿನ ನಾಮದಲ್ಲಿ ಜಾಯಿಂಟ್ ಸಂಬಂಧವಾಗಿರುವ ಕಾಯಿಲೆಗಳ ಮೇಲೆ ಯೇಸು ಸ್ವಾಮಿ ಇವತ್ತು ಅದ್ಭುತಕರವಾದ ಬಿಡುಗಡೆಯನ್ನು ಮಾಡುತ್ತಾ ಇದ್ದಾರೆ. ದೇವರಲ್ಲಿ ಒಪ್ಪಿಸೋಣ. ಅದೇ ಪ್ರಕಾರವಾಗಿ ಕಲಸಾಭಿಷೇಕದಲ್ಲಿ ಇಂಟರ್ವ್ಯೂಕ್ಕಾಗಿ ವೆಯ್ಟ್ ಮಾಡ್ತಾ ಇರುವರು ಯೇಸುವಿನ ನಾಮದಲ್ಲಿ ಆ ವಿಷಯದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ. ದೇವರ ಮಹಿಮೆಯು ಪ್ರತಿಯೊಂದು ಕಡೆಗೆ ತೋರಿ ಬರುವಂತೆ ನಾವು ಪ್ರಾರ್ಥಿಸುತ್ತೇನೆ. ಕರ್ತನೆ ಸೇವೆ ಮಾಡುವ ಸೇವಕರನ್ನು ನಿಮ್ಮ ಕಡೆ ಒಪ್ಪಿಸುತ್ತೇನೆ ಸ್ವಾಮಿ. ಸೇವೆಗಳನ್ನು ಆಶೀರ್ವಾದ ಮಾಡು. ದೊಡ್ಡ ರಿವೈವಲ್ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತಾವೆ, ಸಾಲ ಭಾರಗಳು ಬಿಸ್ನೆಸ್ಗಳ ಹೊಡೆತಗಳು ಕೆಲಸಗಳ ತಡೆಗಳು ಎಲ್ಲ ನೀಗಿ ಕರ್ತನ ಸಮಾಧಾನವು ಸಂತೋಷವು ಪ್ರತಿಯೊಬ್ಬರಲ್ಲಿಯೂ ಆವರಿಸುವಂತೆ ನಾವು ಪ್ರಾರ್ಥಿಸುತ್ತೇನೆ. ಮನುಷ್ಯನ ನೋವುಗಳಿಗೆ ಪರಿಹಾರಿ ನೀವು ಒಬ್ಬರೇ ಸ್ವಾಮಿ. ನಿಮ್ಮ ಕರವು ಬಿಡುಗಡೆ ಕೊಡುವ ಕರವಾಗಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಕರದಲ್ಲಿ ಸಂಪೂರ್ಣವಾಗಿ ತೆಗೆಸಿ ಒಪ್ಪಿಸಿಕೊಡ್ತೇನೆ ಯೇಸು ಕ್ರಿಸ್ತರ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ನಮ್ಮ ಪ್ರಾರ್ಥನೆ ಮತ್ತು ಉಪವಾಸದ 3ನೇ ದಿನ. ಇವತ್ತು ರಾತ್ರಿ ಮುಂಬತ್ತವರೆಗೆ ನಮಗೆ ಸ್ಪೆಷಲ್ ಪ್ರೇಯರ್ ಉಂಟು. ತಕ್ಕ ಸಮಯದಲ್ಲಿ ನೀವೆಲ್ಲವരും ಬಂದು ಅದರಲ್ಲಿ ಪಾಲ್ಗೊಳ್ಳಬೇಕು. ಕರ್ತನು ದೊಡ್ಡ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡುವುದಕ್ಕಾಗಿ ನಾವು ಎದುರು ನೋಡೋಣ. ಇವತ್ತು ಚಿಂತಕ್ಕಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧಿಕಾರ 17-18. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ. ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ. ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಯೋಗ್ಯನು. ಪ್ರಿಯರೇ, ಬಹಳ
ಇಂಪಾರ್ಟೆಂಟ್ ಆಗಿರುವ ಒಂದು ಎಚ್ಚರಿಕೆ ಮಾತು ದೇವರ ಆತ್ಮನು ಇಲ್ಲಿ ಬರೆದಿದ್ದಾರೆ. ಹೆಚ್ಚಳ ಪಡುವವನು ಹೊಗಳಿಕೊಳ್ಳುವವನು. ಈ ಕಾಲವು ನಾವು ನೋಡಿದರೆ ಮನುಷ್ಯರು ಅವರವರನ್ನೇ ಹೊಗಳಿಕೊಳ್ಳುತ್ತಾರೆ, ಅವರವರನ್ನೇ ಹೆಚ್ಚಳಪಡಿಸುತ್ತಾರೆ. ಸೋಷಿಯಲ್ ಮೀಡಿಯಾ, ಅದೇ ಪ್ರಕಾರವಾಗಿರುವ ಪ್ಲಾಟ್ಫಾರ್ಮ್ಗಳು ಎಲ್ಲ ಉಪಯೋಗ ಮಾಡಿ ಮಿನಿಸ್ಟ್ರಿಯಲ್ಲಿ ಆಗಲಿ, ಜೀವನದ ಕೆಲಸ ಜಾಗಗಳಲ್ಲಿ ಆಗಲಿ ಮನುಷ್ಯನು ಹೆಚ್ಚಳಪಡುವುದು, ಹೊಗಳಿಕೊಳ್ಳುವುದು ಬಹಳವಾಗಿ ಜಾಸ್ತಿ ಆಗಿರುವ ಒಂದು ಕಾಲದಲ್ಲಿ ನಾವು ಬಂದಿದ್ದಾರೆ. ದೇವರಿಗೂ ಕೊಡಬೇಕಾಗಿರುವ ಮಹಿಮೆಗಳು, ಸ್ಥಾನಮಾನಗಳು, ಮನುಷ್ಯರು ಸ್ವೀಕರಿಸಿಕೊಂಡು, ಇಲ್ಲಾಂದರೆ ಅವರವರಾಗಿಯೇ ಹೆಚ್ಚಳಪಟ್ಟು ಹೊಗಳಿ ಕರ್ತನ ಮಹಿಮೆಯು ತಗೊಂಡು ನಡೆಯುವ ಒಂದು ಕಾಲ. ಈ ಕಾಲದಲ್ಲಿ ಪವಿತ್ರಾತ್ಮನ ಪ್ರತ್ಯೇಕವಾಗಿ ನೆನಪಿಸುವ ವಿಷಯವೆಂದರೆ, ಹೆಚ್ಚಳಪಡುವವನು ದೇವರಲ್ಲಿ ಹೆಚ್ಚಳಪಡದೆ ಹೊಗಳಿಕೊಳ್ಳುವವನು ಕರ್ತನಲ್ಲಿ ಹೊಗಳಿಕೊಳ್ಳಬೇಕು. ಕರ್ತನು ಯೋಗ್ಯರು ಎಂಬುದಾಗಿ ಹೇಳಲಿ. ಕರ್ತನು ನಮ್ಮನ್ನು ಯೋಗ್ಯರು ಎಂಬುದಾಗಿ ಹೇಳುವಾಗ ನಮ್ಮ ಹೊಗಳಿಕೆಯು ನಿಜವಾಗಿ ಇರ್ತಾರೆ. ಕರ್ತನು ನಮ್ಮನ್ನು ಹೊಗಳಬೇಕಾದರೆ ಅದು ನಾವು ಯೋಗ್ಯರು ಎಂಬುದಾಗಿಯೂ ಸಾಕ್ಷಿಗಳು ಎಂಬುದಾಗಿಯೂ ನಾವು ತೋರಿಸಿದ ಮೇಲೇನೆ ಕರ್ತನು ನಮ್ಮನ್ನು ಹೊಗಳುವುದು. ಬೇರೆ ಪಬ್ಲಿಸಿಟಿಗೋಸ್ಕರವಾಗಿ ನಾವು ಮಾಡುವ ಕಾರ್ಯಗಳು, ಎಷ್ಟು ಲೈಕ್ ಬಂದೆ, ಎಷ್ಟು ಜನ ನೋಡಿದೆ ಎಂಬುದಾಗಿ ಹೇಳಿಕೊಂಡು ನಾವು ಕೆಲವ ಪ್ಲಾಟ್ಫಾರ್ಮ್ಗಳಲ್ಲಿ ವೆಯ್ಟ್ ಮಾಡುವುದು, ಕುತ್ಕೊಳ್ಳೋದು, ಟೈಮ್ ವೇಸ್ಟ್ ಮಾಡುವುದು, ಇದೆಲ್ಲ ನಮ್ಮ ಆತ್ಮೀಯ ಜೀವನದ ಹೊಡೆತಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಕ್ರಿಸ್ತನ ಭಾವವಾಗಿರುವ ಸೌಮ್ಯತೆ, ತಗ್ಗಿಸುವ ಸ್ವಭಾವ ಇದು ನಮ್ಮಲ್ಲಿ ಇರಬೇಕು. ಸ್ತೋತ್ರ. ತಾಳ್ಮೆ ಇರುವವರೇ ಕರ್ತನ ಮೇಲೆ ಕೆತ್ತುತ್ತಾರೆ. ನಾವು ಕರ್ತನನ್ನು ಪ್ರಕಟಿಸುವುದು ಬಿಟ್ಟು ನಮ್ಮನ್ನು ಪ್ರಕಟಿಸುವುದಕ್ಕಾಗಿ ನೋಡಬಾರದು. ನಮ್ಮೆಲ್ಲ ಕಾರ್ಯಗಳಲ್ಲಿಯೂ ಕರ್ತನ ನಾಮವು, ಶಿಲುಬೆಯು, ಕರ್ತನ ಆತ್ಮನು ಪ್ರದರ್ಶಕವಾಗಬೇಕು. ಈ ರೀತಿಯಲ್ಲಿ ಪ್ರತ್ಯೇಕವಾಗಿ ಶುಶ್ರೂಷಕರು ಅವರ ಜೀವನದಲ್ಲಿ ಮಿತತ್ವವನ್ನು, ತಗ್ಗಿಸುವ ಸ್ವಭಾವವನ್ನು, ಸೌಮ್ಯದ ಭಾವವನ್ನು ಧರಿಸಿಕೊಳ್ಳುವುದಕ್ಕಾಗಿ ಈ ದಿನಗಳಲ್ಲಿ ಪ್ರತ್ಯೇಕವಾಗಿ ಒಪ್ಪಿಸಿಕೊಡಬೇಕು. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ನಾವು ಆಕಾಶ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರದಲ್ಲಿ ಮರದಂತೆ ಹೆಚ್ಚಿಕೆ ಆಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ permanently blessed and highly favored. May God bless you.